ನಮಸ್ಕಾರ ಸ್ನೇಹಿತರೆ. ನೀವು ಎಷ್ಟೆಷ್ಟೋ ಸೇವೆಗಳನ್ನು ರಾಯರಿಗೆ ಮಾಡ್ತೀರಾ. ಹೆಜ್ಜೆ ನಮಸ್ಕಾರ ಇರ್ಬೋದು, ಉರುಳು ಸೇವೆ ಇರಬಹುದು, ಆಮೇಲೆ ವ್ರತಗಳಿರ್ಬೋದು, ಹಾಗೆ ಸಂಕಲ್ಪ ಸೇವೆ ಇರ್ಬೋದು. ಈ ರೀತಿಯಲ್ಲೆಲ್ಲ ಸೇವೆಗಳನ್ನು ಕೂಡ ನಿಮ್ಮ ಕಷ್ಟಕ್ಕೆ ಅನುಸಾರವಾಗಿ ರಾಯರಿಗೆ ನಿಮ್ಮ ಭಕ್ತಿ ಅನುಸಾರವಾಗಿ ಒಂದು ಸೇವೆಯನ್ನು ಮಾಡೇ ಮಾಡ್ತಿರ್ತೀರ. ಆದರೆ ಇವತ್ತು ನಾನು ತುಂಬನೇ ಮುಖ್ಯವಾದಂತಹ ಸೇವೆ, ರಾಯರ ಎಲ್ಲ ಭಕ್ತರು ಇದನ್ನು ಮಾಡಬೇಕು. ಏಕೆಂದರೆ ರಾಯರ ಅನುಗ್ರಹ ಸಿಕ್ಕೋದೇ ನಮ್ಮ ಅದೃಷ್ಟ. ಅಂಥದ್ರಲ್ಲಿ ರಾಯರಿಗೋಸ್ಕರ ನಾವು ಸೇವೆ ಮಾಡ್ತೀವಿ ಅಂತ ಅಂದರೆ ನಮ್ಮ ಮನಸ್ಸು ಇನ್ನೆಷ್ಟು ನಾವು ರಾಯರನ್ನು ಹಚ್ಕೊಂಡಿರ್ತೀವಿ. ಒಂದು ತಂದೆ ಮಕ್ಕಳ ಬಾಂಧವ್ಯಕ್ಕೆ ನಾವು ಎಷ್ಟು ಮಾಡಿದ್ರೂ ಕಮ್ಮಿನೇ ಅಂತಲೇ ಹೇಳ್ಬೋದು. ನಮ್ಮ ತಂದೆ ತಾಯಿಗಿನ್ನ ಹೆಚ್ಚು ನಮ್ಮ ಗುರುರಾಯರು ಅಲ್ವಾ. ಅದಕ್ಕೋಸ್ಕರ ನಾವು ಎಷ್ಟೇ ನಾವು ಶುದ್ಧವಾದಂತಹ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ರಾಯರನ್ನು ಆರಾಧಿಸಿದ್ರು, ಎಷ್ಟೇ ವ್ರತಗಳನ್ನು ಸಂಕಲ್ಪಗಳನ್ನು ಮಾಡಿದ್ರೂ ಕೂಡ ಈ ಒಂದು ಸೇವೆ ಇದೆಯಲ್ಲ ಸ್ನೇಹಿತರೆ, ನೀವು ಎಷ್ಟು ಜನ್ಮದ ಪುಣ್ಯ ಮಾಡಿರ್ತೀರೋ ಈ ಒಂದು ಸೇವೆಯನ್ನು ಮಾಡೋದಕ್ಕೆ. ಈ ಸೇವೆಯ ಬಗ್ಗೆ ನಾನು ಮಾಹಿತಿ ಕೊಡೋದಕ್ಕೂ ಮುಂಚೆ ಸ್ನೇಹಿತರೆ, ನಾವು ಹೇಗೆ ಶುದ್ಧ ಇಲ್ದವರ ಮನೆಯಲ್ಲಿ ಊಟ ಮಾಡೋದಿಲ್ವೋ, ಹೋಗೋಕ್ಕೂ ಕೂಡ ಇಷ್ಟಪಡೋದಿಲ್ವೋ, ಹಾಗೆ ಸಹ ಹಾಗೆ ಅಪ್ಪನ ಮಠ ಅಂದರೆ ರಾಯರ ಮಠದಲ್ಲಿ ಎಲ್ಲಿ ನೋಡಿದ್ರೂ ಯಾವ ಮಠದಲ್ಲೇ ನೋಡಿ ಎಷ್ಟು ನೀಟಾಗಿ ಪರಿಶುದ್ಧವಾಗಿರುತ್ತೆ ಅಲ್ವಾ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಪರಿಶುದ್ಧವಾಗಿರಬೇಕು. ಏಕೆಂದರೆ ಆಗ ನಮ್ಮ ತಂದೆ ರಾಗಪ್ಪ ಒಂದು ಗುಟುಕು ನೀರಾದರೂ ಕೂಡ, ಇಲ್ಲ ಅಂದರೆ ಒಂದು ತುಳಸಿ ಎಲೆ ಆದರೂ ಕೂಡ ತಗೊಳ್ತಾರೆ. ನೀವು ಪರಿಶುದ್ಧವಾಗಿ ಅವರ ಸೇವೆಯನ್ನು ಮಾಡಿದ್ರೆ ಸಾಕು. ಅವರು ಯಾವ ರೀತಿಯಲ್ಲಿ ನಮ್ಮ ಒಂದು ಸೇವೆಯನ್ನು ತೆಗೆದುಕೊಳ್ತಾರೋ ಅದೇ ರೀತಿ ನಮ್ಮ ಋಣವನ್ನು ತೀರಿಸಿ ಹೋಗ್ತಾರೆ ಆ ನಮ್ಮೆಲ್ಲರ ತಂದೆ ರಾಗಪ್ಪ. ಅದಕ್ಕಾಗಿ ಏನು ಹೇಳೋದು ಅಂದರೆ, ಶುದ್ಧವಾದ ಗಂಧ, ಶುದ್ಧವಾದ ಭಕ್ತಿ, ಸಿದ್ಧವಾದ ದೀಪ, ಮನೆ ಮನಸ್ಸು ಯಾವಾಗಲೂ ಸಿದ್ಧವಾಗಿ ಇಟ್ಕೊಳ್ಳಿ. ಗುರುಗಳ ಕಾರುಣ್ಯ ಸಿಗುತ್ತೆ. ಗುರುಗಳಿಗೆ ಸಕಲ ದೇವತೆಗಳು ಕೂಡ ಗೊತ್ತು. ಆದರೆ ನಾವು ನಮ್ಮ ಗುರುಗಳಿಗೆ ಗೊತ್ತಾದರೆ ಸಾಕು, ನಮ್ಮ ಸಕಲ ದೋಷವೂ ಕೂಡ ಪರಿಹಾರ ಆಗೋದು ಖಂಡಿತ. ಅದಕ್ಕೆ ಹೇಳೋದು, ಯಾವಾಗಲೂ ಅಷ್ಟೇ ಗುರುಗಳನ್ನು ಸ್ಮರಿಸೋ ಮುಂಚೆ ನೀವು ಮೊದಲನೇದಾಗಿ ನಿಮ್ಮ ಕುಲದೇವರು ಯಾರಿರ್ತಾರೋ ಕುಲದೇವರನ್ನು ಪೂಜಿಸಿ ಆರಾಧಿಸಿ ನಂತರ ರಾಯರನ್ನು ಬೇಡ್ಕೊಳ್ಳಿ. ಆಗ ಮಾಡಿದಾಗಲೇ ರಾಯರ ಅನುಗ್ರಹ ಅನ್ನೋದು ಸಿಗುತ್ತೆ. ಹಾಗೆ ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದೆ ಅತ್ಯಂತ ಮುಖ್ಯವಾದಂತಹ ಸೇವೆ ಅಂತ ಹೇಳಿ. ನೀವು ರಾಯರಿಗೋಸ್ಕರ ಎಷ್ಟೆಲ್ಲ ಸೇವೆ ಮಾಡ್ತಾರೆ ಅಲ್ವಾ. ಏಕಾದಶಿ ಬಂದರೆ ಉಪವಾಸ ಮಾಡ್ತೀವಿ, ಹಾಗೆ ವ್ರತಗಳನ್ನು ಮಾಡ್ತೀವಿ, ಸಂಕಲ್ಪವನ್ನು ಮಾಡ್ಕೊಳ್ತೀವಿ, ರಾಯರಿಗೋಸ್ಕರ ಎಲ್ಲ ಸೇವೆಯನ್ನು ಮಾಡ್ತೀವಿ. ಆದರೆ ಇದೊಂದು ಸೇವೆಯನ್ನು ನಿಜಕ್ಕೂ ಕೂಡ ನಾವು ಮಾಡೋದು ನಮ್ಮ ಎಷ್ಟೋ ಜನ್ಮಗಳ ಪುಣ್ಯ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾವ ಸೇವೆ ಅದು ಸ್ನೇಹಿತರೆ? ಮಂತ್ರಾಲಯಕ್ಕೆ ಹೋಗಿ ನೀವು ಮೊದಲನೇದಾಗಿ ನಾನು ಹೇಳ್ತೀನಿ ನೋಡಿ, ನೀವು ಎಲ್ಲ ಸೇವೆಗಳಿಗೂ ಕೂಡ ಯಾವ ರೀತಿ ನೀವು ಮೊದಲೇ ಸಂಕಲ್ಪ ಮಾಡ್ತೀರೋ ಅದೇ ರೀತಿ ನಿಮಗೆ ತುಂಬಾ ಕಷ್ಟ ಇರುತ್ತೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಕಷ್ಟ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಆರೋಗ್ಯನೇ ಇರ್ಬೋದು ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರೋವಂತಹದ್ದು, ನಿಮಗೆ ಎಷ್ಟೆಲ್ಲ ಕಷ್ಟಗಳು ಬಂದರೂ ನನ್ನ ಕೈಲಿ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ, ನಾನು ಏನು ಮಾಡಬೇಕೋ ಗೊತ್ತೇ ಇಲ್ಲ ಅನ್ನುವಂತಹ ಸಮಯದಲ್ಲಿ ಈ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಮಂತ್ರಾಲಯಕ್ಕೆ ಬಂದು ನಾನೊಂದು 5 ದಿನ, ನಿಮ್ಮ ಕೈಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ, ನೀವು ವರ್ಷಾನುಗಟ್ಟಲೆ ಮಾಡಿದ್ರೂ ಕೂಡ ಈ ಸೇವೆನ ಅಲ್ಲಿ ಯಾರೂ ನಿಮಗೆ ಬೇಡ ಅನ್ನೋದಿಲ್ಲ. ನಾನು ಮಂತ್ರಾಲಯಕ್ಕೆ ಬಂದು ಒಂದು 5 ದಿನ ಸೇವೆಯನ್ನು ಮಾಡ್ತೀನಿ ಮಠದ ಸಿಬ್ಬಂದಿಯಾಗಿ. ಅವರೇನು ಹೇಳ್ತಾರೋ ಆ ಸೇವೆಯನ್ನೆಲ್ಲ ಮಾಡ್ತೀನಿ ತಂದೆ ಅಂತ ಹೇಳಿ ನಿಮ್ಮ ಕಷ್ಟವನ್ನು ರಾಯರ ಪಾದಕ್ಕೆ ಹಾಕಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಮನೆಯಲ್ಲೇ ನಿಮಗೆ ಯಾವ ಸಮಯದಲ್ಲಿ ಮಂತ್ರಾಲಯಕ್ಕೆ ಹೋಗೋಕ್ಕಾಗುತ್ತೆ ಅನ್ನೋದನ್ನು ನೀವು ಆ ಸಂಕಲ್ಪದ ಜೊತೆಯಲ್ಲೇ ಮಾಡ್ಕೊಳ್ಳಿ. ಇಂತಿಷ್ಟು ದಿನ ನಾನು 1 ದಿನ ಸೇವೆಯನ್ನು ಮಾಡ್ತೀನಿ, ಅಥವಾ ಕನಿಷ್ಠ 4 ಗಂಟೆಗಳ ಸೇವೆ ಇದು ಇದ್ದೇ ಇರುತ್ತೆ. ನೀವು 4 ಗಂಟೆಗಿನ್ನ ಎಷ್ಟೊತ್ತು ಬೇಕಾದರೂ ನೀವು ಮಾಡ್ಬೋದು, 24 ಗಂಟೆ ಮಾಡ್ಬೋದು, ನಿಮ್ಮ ಕೈಲಾದಷ್ಟು. 4 ಗಂಟೆಗಿನ್ನ ಹೆಚ್ಚಾಗಿ, 4 ಗಂಟೆ ಒಳಗಡೆ ಮಾಡೋ ಹಾಗಿಲ್ಲ, 4 ಗಂಟೆಗಿನ್ನ ಅತಿ ಹೆಚ್ಚಾಗಿ ನೀವು ಮಾಡ್ಕೊಳ್ಬೋದು. ವರ್ಷಾನುಗಟ್ಟಲೆ ಬೇಕಾದರೂ ಈ ಸೇವೆಯನ್ನು ಮಾಡ್ಬೋದು. ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ಬೇಕು ಅಂದರೆ, ನಿಮ್ಮ ಕಷ್ಟವನ್ನೆಲ್ಲ ರಾಯರ ಪಾದಕ್ಕೆ ಒಪ್ಪಿಸಿ, ಮಂತ್ರಾಲಯಕ್ಕೆ ಬರ್ತೀನಿ ತಂದೆ, ನನ್ನ ಕೈಯಲ್ಲಿ ಇಂತಿಷ್ಟು ದಿನ ನಾನು ನಿಮ್ಮ ಮಠದಲ್ಲಿ ಸೇವೆಯನ್ನು ಮಾಡ್ತೀನಿ ಸಿಬ್ಬಂದಿಯಾಗಿ, ಅವರು ಏನು ಹೇಳ್ತಾರೋ ಅದೆಲ್ಲ ಸೇವೆಯನ್ನು ಕೂಡ ನಾನು ಮಾಡಿ ಅಲ್ಲೇ ರಾಯರ ಜೊತೆಯಲ್ಲಿ ಇರ್ತೀನಿ, ನಿಮ್ಮ ಜೊತೆಯಲ್ಲಿ ಇರ್ತೀನಿ ತಂದೆ ಅಂತ ಕೇಳ್ಕೊಳ್ಳಿ. ಈ ಒಂದು ಸೇವೆ ನಿಜಕ್ಕೂ ಕೂಡ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಈ ಸೇವೆಯನ್ನು ಮಾಡೋದಕ್ಕೆ ಅಲ್ಲೇ ನೀವು ಸೇವೆಯನ್ನು ಮಾಡಿಕೊಂಡು ಎಷ್ಟು ದಿನ ಇರ್ತೀರೋ ಅಷ್ಟು ದಿನಕ್ಕೂ ಕೂಡ ಮಠದ ಕಡೆಯಿಂದಲೇ ವ್ಯವಸ್ಥೆ ಇರುತ್ತೆ. ರಾಯರ ಜೊತೆಯಲ್ಲಿದ್ದಾಗ ಏನು ಬೇಕಾದರೂ ನೀವು ಕೇಳ್ಕೊಳ್ಬೋದು. ಏಕೆಂದರೆ ನೀವು ಅಲ್ಲಿ ರಾಯರ ಸನ್ನಿಧಾನದಲ್ಲಿ ಒಬ್ಬರಾಗಿರ್ತೀರ. ಆದ್ದರಿಂದ ನಿಮ್ಮ ಕಷ್ಟ ಅನ್ನೋದು ಅತಿ ಹೆಚ್ಚು ಬೇಗ ಕಳೆದು ಹೋಗುತ್ತೆ, ರಾಯರ ಅನುಗ್ರಹ ಅನ್ನೋದು ಸಿಗುತ್ತೆ.
ಹಾಗೆ ಅಲ್ಲಿ ತೀರ್ಥ ಪ್ರಸಾದ ಕೂಡ ನಿಮಗೆ ಸಿಗುತ್ತೆ. ಇದನ್ನು ನೀವು ಯಾವ ರೀತಿ ಮಾಡಬೇಕು ಅಂದರೆ ಸ್ನೇಹಿತರೆ, ಮಂತ್ರಾಲಯದಲ್ಲಿ ಇದನ್ನು ವಾಲಂಟಿಯರ್ ಆಗಿ ಸೇವೆ ಸಲ್ಲಿಸೋದು ಅಂತ ಹೇಳ್ತಾರೆ. ಅಂದರೆ ಸ್ವಯಂ ಸೇವಕರು ಅಂತ ಹೇಳಿ ಸೇವೆಯನ್ನು ಮಾಡೋದು. ಇದು ಸಂಕಲ್ಪ ಮಾಡಿರುವಂಥವರು ಕೂಡ ಖಂಡಿತವಾಗಿಯೂ ಈ ಸೇವೆಯನ್ನು ಮಾಡ್ಕೊಳ್ಳಿ. ಏಕೆಂದರೆ ಇಲ್ಲಿ ಗುರುಪಾದ ಸೇವೆ ಸಲ್ಲಿಸೋದು ತುಂಬಾ ಮುಖ್ಯವಾದಂತಹ ಸೇವೆ ಅಂತಲೇ ಹೇಳ್ಬೋದು. ಇದು ಪ್ರದಕ್ಷಿಣೆ, ನಮಸ್ಕಾರ, ಪೂಜೆಗಳು, ಸೇವೆಗಳಲ್ಲ. ಇದು ಯಾವುದೇ ರೀತಿ ಸೇವೆಗಳಲ್ಲ. ಆದರೆ ನೀವು ನಿಮ್ಮ ಅವಶ್ಯಕತೆ, ಅಂದರೆ ನಿಮ್ಮ ಕಷ್ಟಗಳಿಗೆ ಅವಶ್ಯಕತೆ ಇರುವಂತಹವರು, ನಿಮ್ಮ ಒಂದು ಕಷ್ಟಗಳನ್ನು ಬೇಗ ತೀರಿಸ್ಕೊಳ್ಬೇಕು ಅನ್ನೋವಂಥವ್ರು ಈ ಒಂದು ಸೇವೆಯನ್ನು ನೀವು ಮಾಡ್ಬೋದು. ಇದು ನೀವು ಮಠದ ಆಡಳಿತ ಅನುಸಾರವಾಗಿಯೇ ನೀವು ಸೇವೆಗಳನ್ನು ನಿರ್ವಹಿಸಬೇಕಾಗುತ್ತೆ. ಯಾವ ರೀತಿ ಅಂದರೆ ಭಕ್ತರ ಸಾಲನ್ನು ಸಂಭಾಳಿಸೋದು, ಅಥವಾ ಪ್ರಸಾದದ ಪ್ಯಾಕಿಂಗ್ನಲ್ಲಿ ಸಹಾಯ ಮಾಡುವಂತಹದ್ದು, ಮ್ಯೂಸಿಯಂನಲ್ಲಿ ಜನರನ್ನು ನೋಡಿಕೊಳ್ಳುವಂತಹದ್ದು, ವಸ್ತುಗಳನ್ನು ಎತ್ತಿಡುವಂತಹದ್ದು, ಗೋಶಾಲೆಯಲ್ಲಿ ಸೇವೆ ಮಾಡುವಂತಹದ್ದು, ಅನ್ನದಾನದ ಶಾಲೆಯಲ್ಲಿ ಸೇವೆಯನ್ನು ಮಾಡುವಂತಹದ್ದು, ಹೀಗೆ ಇನ್ನೂ ಎಷ್ಟೋ ರೀತಿಯ ಸೇವೆಗಳು ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಲು ಶ್ರೀಮಠದಲ್ಲಿ ಅವಕಾಶ ಇರುತ್ತೆ. ಇದಕ್ಕಾಗಿ ನೀವು ಮಂತ್ರಾಲಯದ ಶ್ರೀಮಠದ ವಾಲಂಟಿಯರ್ ಆಫೀಸ್ ಅಂತಲೇ ಇದೆ. ಇಲ್ಲಿ ಹೋಗಿ ನೀವು ನಿಮ್ಮ ಸಂಕಲ್ಪನ ಏನೋ ಅವ್ರ ಹತ್ರ ಹೇಳ್ಕೊಳ್ಬೇಕಾಗಿಲ್ಲ. ನೀವು ಮನೆಯಲ್ಲೇ ನೀವು ಮಾಡಿಕೊಂಡು ನೀವು ಅಲ್ಲಿಗೆ ಹೋಗಿರ್ತೀರ. ಆದರೆ ವಾಲಂಟಿಯರ್ ಆಫೀಸ್ನಲ್ಲಿ ಹೋಗಿ ನೀವು ವಿಚಾರಿಸಿ ನಿಮಗೆ ನಿಮ್ಮ ಹೆಸರನ್ನು ಹೇಳಿಕೊಂಡು ನಾನು ಸೇವೆ ಮಾಡ್ತೀನಿ ಅಂದರೆ ಅವರಲ್ಲಿ ಒಂದು ID ಕಾರ್ಡನ್ನು ಕೊಡ್ತಾರೆ. ID ಕಾರ್ಡನ್ನ ಕೊಡೋದಕ್ಕೂ ಮುಂಚೆ, ಅಂದರೆ ನಿಮ್ಮ ID ಕಾರ್ಡ್ ಅವರು ಅಲ್ಲಿ ಕೊಡುವ ನೋಂದಣಿ ಮಾಡಿಸ್ಕೊಂಡ ನಂತರನೇ ನಿಮಗೊಂದು ಐಡಿಯ ಕಾರ್ಡನ್ನು ಕೊಡ್ತಾರೆ. ಅಲ್ಲೂ ನೀವು ಏನಾದರೂ ಒಂದು ವೋಟರ್ ID ಅಥವಾ ಆಧಾರ್ ಕಾರ್ಡನ್ನು ನೀವು ತೋರಿಸ್ಕೊಳ್ಬೇಕಾಗತ್ತೆ. ಅದ್ರ ಮುಖಾಂತರ ನಿಮಗೆ ನೋಂದಣಿ ಮಾಡಿಸ್ಕೊಳ್ತಾರೆ ಅವರು ಕೂಡ. ನಂತರ ಶ್ರೀಮಠದ ವಿವಿಧ ಕೆಲಸಗಳನ್ನು ನಿಮಗೆ ವಹಿಸ್ತಾರೆ. ಅದನ್ನು ನೀವು ರಾಯರ ಸೇವೆಗೆ ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದೀವಿ ಅನ್ನುವಂತಹ ಮನೋಭಾವದಿಂದ ಗುರುಗಳನ್ನು ನೆಂದು ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡು ಬನ್ನಿ. ಇದನ್ನು ನೀವು ಯಾವುದೇ ರೀತಿಯ ಕೆಟ್ಟದಾಗಲಿ ಅಥವಾ ನನ್ನ ಕೈಲಿ ಆಗೋದಿಲ್ಲ ಅನ್ನೋಂತಹ ಮಾತುಗಳನ್ನಾಗಲಿ ಹಾಡಿಕೊಂಡು ಅದನ್ಯಾವುದನ್ನು ಕೂಡ, ಮತ್ತು ಮೊಬೈಲ್ಗಳನ್ನು ನೀವು ಯಾವುದೇ ರೀತಿಯಲ್ಲಿ ಉಪಯೋಗಿಸ್ಬೇಡಿ. ನೀವು ಆದಷ್ಟು ನಿಷ್ಠೆಯಿಂದ, ಭಕ್ತಿಯಿಂದ ನೀವು ಇಲ್ಲಿ ಸೇವೆಯನ್ನು ಮಾಡಿ. ಅಂದುಕೊಂಡಷ್ಟಿರುವಂತಹ ದಿನ ನೀವು ಸೇವೆಯನ್ನು ಸಲ್ಲಿಸಿ. ನೀವು ಒಂದಿನ ಮಾಡೋಕ್ಕಾಗುತ್ತಾ ಮಾಡಿ, 4 ಅವರ್ ಮಾಡೋಕ್ಕಾಗುತ್ತಾ ಮಾಡಿ, ಅಥವಾ 2 ದಿನ ಮಾಡ್ತೀರಾ ಮಾಡಿ, 3 ದಿನ ಮಾಡ್ತೀರಾ ಮಾಡಿ. ನಿಮ್ಗೆ ಇಷ್ಟ ಬಂದಷ್ಟು ದಿನ ಮಾಡುವಂತಹ ಅವಕಾಶ ರಾಯರ ಸನ್ನಿಧಾನದಲ್ಲಿ ಇರುತ್ತೆ. ಅಂದುಕೊಂಡಷ್ಟು ದಿನ ಸೇವೆ ಸಲ್ಲಿಸಿದ ನಂತರ ವಾಲಂಟಿಯರ್ ಕಾರ್ಡ್ನ ಆಫೀಸ್ನಲ್ಲಿ ಒಪ್ಪಿಸ್ಬೇಕಾಗುತ್ತೆ. ನಂತರ ರಾಯರ ಪ್ರಸಾದವಾದಂತಹ ಪರಿಮಳ ಪ್ರಸಾದವನ್ನು ನಿಮಗೆ ಕೊಡ್ತಾರೆ. ಅದನ್ನು ಧನ್ಯ ಭಾವದಿಂದ ಸ್ವೀಕರಿಸಿ ರಾಯರ ಆಶೀರ್ವಾದ ಪಾತ್ರರಾಗಿ. ಇದು ಎಲ್ಲ ರಾಯರ ಭಕ್ತರಿಗೂ ತಿಳಿಯಲಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಇವತ್ತು ಮಾಡ್ತಿದ್ದೀನಿ ಸ್ನೇಹಿತರೆ. ಇಂತಹ ಶುಭ ಅವಕಾಶಗಳನ್ನು ನಮಗೆ ರಾಯರ ಅಂದರೆ ಸೇವಕರಾಗೋದು ಎಷ್ಟು ಎಲ್ಲರಿಗೂ ಪುಣ್ಯದ ಕೆಲಸ ಅಲ್ವಾ. ಆದ್ದರಿಂದ ರಾಯರ ಅನುಗ್ರಹ ಎಲ್ರಿಗೂ ಸಿಗಲಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಮಾಡಿದ್ದು ಸ್ನೇಹಿತರೆ. ತುಂಬಾ ಇದರಂತಹ ಸೇವೆ ಮತ್ತಷ್ಟಿಲ್ಲ. ಯಾಕೆಂದರೆ ನಮ್ಗೆ ಎಷ್ಟು ಜನ್ಮದ ಪುಣ್ಯ ಅಲ್ವಾ ಇಂತಹ ಸೇವೆಗಳನ್ನು ಮಾಡೋಕ್ಕೆ ಹೋಗೋದು. ತುಂಬಾ ಪುಣ್ಯ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ಹಣ ಅನ್ನೋದು ಕೂಡ ಸ್ವೀಕರಿಸೋದಿಲ್ಲ. ಅಲ್ಲಿ ನೀವು ತುಂಬ ದಿನಗಳ ಸೇವೆ ಮಾಡಿದ್ರೆ ಅವರೇ ಸಂಬಳನ ಕೂಡ ಕೊಡ್ತಾರೆ. ಅದು ಸೇವೆ ಯಾರಿಗೂ ಕೂಡ ನೀವು ಉಚಿತವಾಗಿ, ಅಂದರೆ ನೀವು 1 ದಿನ 2 ದಿನ ಮಾಡಿದ್ರೆ ಯಾವುದೇ ರೀತಿಯ ಒಂದು ಸಂಬಳ ಅನ್ನೋದು ಕೊಡೋದಿಲ್ಲ. ನೀವು ಸುಮಾರು ತಿಂಗಳುಗಳ ಕಾಲ ಆ ಥರ ಎಲ್ಲ ಮಾಡಿದಾಗ ಅವರೇ ನಿಮಗೆ ಸಂಬಳನ ಕೂಡ ಕೊಡ್ತಾರೆ. ಅದಾಗಿ ಇಲ್ಲಿ ಸೇವೆಗಳು ಉಚಿತ ಕೂಡ ಇರುತ್ತೆ. ಒಂದಿನ ಸೇವೆ ಕೂಡ ಮಾಡ್ಬೋದು. ಆದರೆ ಅವರು ಏನು ಹೇಳಿದ ಸೇವೆ ಇರುತ್ತೋ ಆ ಸೇವೆನೇ ನೀವು ಮಾಡಬೇಕಾಗಿರುತ್ತೆ. ನೀವು ಇಷ್ಟ ಬಂದಂತಹ ಸೇವೆಯನ್ನು, ಅಂದರೆ ಅಲ್ಲಿ ಏನು ಅನ್ನದಾನದ ಒಂದು ಇದರೊಳಗೆ ಸೇವೆ ಮಾಡೋವಂಥದ್ದು, ಗೋಶಾಲೆಯಲ್ಲಿ ಸೇವೆ ಮಾಡಿ, ಈ ರೀತಿಯಲ್ಲಿ ಅವ್ರು ಯಾವ ಸೇವೆ ಕೊಡ್ತಾರೋ ಅದಕ್ಕೆ ನೀವು ಒಪ್ಕೊಂಡು ಮಾಡಬೇಕಾಗಿರುತ್ತೆ. ಹಾಗೆ ನಾನು ಮೊದಲೇ ಹೇಳಿದ್ನಲ್ವ, ಫೋನ್ನ ಕೂಡ ನೀವು ಅಲ್ಲಿ ನೋಡಬಾರ್ದು. ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಬಿಡಿ. ಹೊರಗಡೆ ಏನು ಅಂದರೆ ಅಲ್ಲಿ ಮುಖ್ಯವಾಗಿ ಈ ಸೇವೆಯನ್ನು ಮಾಡುವಂಥವರು ಹೊರಗಡೆ ಯಾವುದೇ ರೀತಿಯ ಊಟ ತಿಂಡಿಗಳನ್ನು ಮಾಡುವಂತಹ ಪದ್ಧತಿ ಇರೋದಿಲ್ಲ. ನೀವು ರಾಯರ ಮಠದಲ್ಲೇ ಪ್ರಸಾದವನ್ನು ಸ್ವೀಕರಿಸಬೇಕಾಗುತ್ತೆ. ಹಾಗೆ ನೀವು ದಿನ ಪೂರ್ತಿ ಮಾಡ್ತೀವಿ, 1 ದಿನ 2 ದಿನ 3 ದಿನ ಮಾಡ್ತೀವಿ ಅನ್ನೋರು ಬೆಳಗ್ಗೆ ಸಂಜೆ 2 ಸಲ ಸ್ನಾನವನ್ನು ಮಾಡಬೇಕಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ನಿಜಕ್ಕೂ ಕೂಡ ಸ್ನೇಹಿತರೆ ಎಷ್ಟು ರಾಯರಿಗೆ
ನಾವು ಎಷ್ಟು ಸೇವೆ ಮಾಡಿದ್ರೂ ಸಾಕಾಗೋದಿಲ್ಲ. ಇಂತಹ ಸೇವೆಗಳ ಮುಖಾಂತರ ರಾಯರನ್ನು ತುಂಬ ಹತ್ತಿರದಿಂದ ನಾವು ಅನುಗ್ರಹ ಪಡಿಬೋದು ಅಂತಲೇ ಹೇಳ್ಬೋದು. ಈ ಗುರುಪಾದ ಸೇವಾ ಕೌಂಟರ್ ಏನಿದೆ, ಇಲ್ಲಿ ಹೋಗಿ ಹೆಸರನ್ನು ನೋಂದಾಯಿಸ್ಕೊಂಡ ನಂತರ ನಿಮಗೆ ರಾಯರ ಅನುಗ್ರಹ ಸಿಗೋವರೆಗೂ ಕೂಡ, ರಾಯರು ಕಳಿಸ್ಕೊಡೋವರೆಗೂ ಕೂಡ ನಾನು ಹೊರಡ್ತೀನಿ ಅನ್ನುವಷ್ಟು ದಿನ ಬೇಕಾದರೂ ನೀವು ಸೇವೆ ಮಾಡ್ಬೋದು. ಮಠದ ಸೇವಕರಾಗಿ, ಸಿಬ್ಬಂದಿಯಾಗಿ, ರಾಯರ ಕುಟುಂಬದವರಾಗಿ ನೀವು ಸೇವೆಯನ್ನು ಮಾಡ್ಬೋದು. ಆದರೆ ಗಂಡಸರಿಗೆ ಪಂಚೆ ಮತ್ತು ಇದು ಶರ್ಟನ್ನು ಧರಿಸ್ಬೇಕಾಗಿರುತ್ತೆ. ಪ್ಯಾಂಟು ಶರ್ಟು ಸೇವೆಗೆ ಧರಿಸುವಂತೆ ಇರೋದಿಲ್ಲ. ಹಾಗೆ ಅವರು ಅಲ್ಲಿ ನಿಮಗೆ ID ಕಾರ್ಡನ್ನು ನೀಡಲಾಗುತ್ತೆ. ಸೇವೆ ಮುಗಿದ ನಂತರ ಗುರುಗಳಿಂದ ಮಂತ್ರಾಕ್ಷತೆ, ಪರಿಮಳ ಪ್ರಸಾದವನ್ನು ಪ್ರೀತಿಯಿಂದ ನಮ್ಮ ಸುಬುಧೇಂದ್ರ ತೀರ್ಥ ಗುರುಗಳು ಕೊಡ್ತಾರೆ. ಅದನ್ನು ನೀವು ತೆಗೆದುಕೊಂಡು ಅದು ನಿಮಗೆ ಆಶೀರ್ವಾದ ಅಂತ ಹೇಳಿ ಬಯಸ್ತಾ ನೀವು ರಾಯರ ಒಂದು ಕುಟುಂಬದಿಂದ ನಿಮ್ಮ ಮನೆಗೆ ಬರಬಹುದು. ಈ ರೀತಿ ಸೇವೆ ಇದೆ ಸ್ನೇಹಿತರೆ. ಇಂತಹ ಸೇವೆ ನಮ್ಮೆಲ್ಲರಿಗೂ ಸಿಕ್ಕಿರುವಂತಹದ್ದು ಪುಣ್ಯ ಅಂತಲೇ ಹೇಳ್ಬೋದು. ಈ ಸೇವೆಯನ್ನು ಆದಷ್ಟು ಎಲ್ಲರೂ ಕೂಡ ಮಾಡಿ, ನಿಮ್ಮ ಕಷ್ಟಗಳನ್ನು ಕಳ್ಕೊಳ್ಳಿ. ರಾಯರ ಕುಟುಂಬದಲ್ಲಿ ಒಬ್ಬರಾಗಿ ಸೇವೆಯನ್ನು ಸಲ್ಲಿಸೋದು ಎಷ್ಟು ಜನಕ್ಕೆ ಪುಣ್ಯ ಸಿಗುತ್ತಲ್ವ. ನಿಜಕ್ಕೂ ಕೂಡ ಹೇಳ್ತೀನಿ, ನೀವು ಎಷ್ಟೇ ಸೇವೆಗಳನ್ನು ಮಾಡಿದ್ರೂ ಈ ಸೇವೆ ಮುಂದೆ ಯಾವ ಸೇವೆಯೂ ಕೂಡ ಇಲ್ಲ. ನಿಜಕ್ಕೂ ಕೂಡ ನಾವೇ ಪುಣ್ಯವಂತರು ಅಂತಲೇ ಹೇಳ್ಬೋದು. ಆದಷ್ಟು ನಿಮ್ಮ ಕಷ್ಟಗಳೆಲ್ಲವನ್ನು ಕಳಿಬೇಕು ಅಂದರೆ ಈಗಲಿಂದನೇ, ಇವತ್ತಿನಿಂದನೇ ಈ ಸೇವೆಗೆ ಸಂಕಲ್ಪನ ಮಾಡಿಕೊಂಡು ನಂತರ ನೀವು ಅಲ್ಲೋಗಿ ಸೇವೆಯನ್ನು ಸಲ್ಲಿಸಿ. ಗುರುಗಳ ಒಂದು ಆಲಯದಲ್ಲಿ, ಮಠದಲ್ಲಿ, ಮಂತ್ರಾಲಯದ ನನ್ನಪ್ಪ ರಾಗಪ್ಪನನ್ನು ನೆನೆದು ನೀವು ಸಂಕಲ್ಪವನ್ನು ಮಾಡಿ, ನಿಮ್ಮ ಕಷ್ಟಕ್ಕೆ ಅನುಸಾರವಾಗಿ ನಿಮ್ಮ ಕಷ್ಟಗಳು ಕಳೆದ ತಕ್ಷಣ ರಾಯರ ಸನ್ನಿಧಾನಕ್ಕೆ ಹೋಗಿ ನೀವು ಸೇವಾಕರ್ತರಾಗಿ ಸೇವೆಯನ್ನು ಮಾಡಿ ರಾಯರ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಸ್ನೇಹಿತರೆ. ಶುಭ ದಿನ. ರಾಯರು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ.